ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕ. ತಮ್ಮದೇ ಆದ ಸಂಗೀತ ಸೇವೆಯನ್ನು ನಡೆಸಿರುವ ನಮ್ಮ ಹಾರ್ಮೋನಿಯಂ ಗುರುಗಳಾಗಿರುವಂಥ ನಮ್ಮ ಆತ್ಮೀಯ ಗುರುಗಳಾಗಿರುವಂಥ VL ಕೆಂಬೋಲ್ ಗುರುಗಳದ್ದು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅದರಂತೆ ಜೂನಿಯರ್ ಶಿವರಾಜ್ ಕುಮಾರ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟುವುದರೊಂದಿಗೆ ಆ ಎಲ್ಲ ಕಲಾವಿದರನ್ನ ಈ ವೇದಿಕೆಗೆ ಬರಮಾಡಿಕೊಳ್ಬೇಕು. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದೆತ್ತ ಸಂಬಂಧವಯ್ಯ, ಸಮುದ್ರದೊಳಗಿನ ಉಪ್ಪು ಬೆಟ್ಟದ ಮೇಲಿನ ನೆಲ್ಲಿಕಾಯಿ ಎತ್ತಣದಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಎನಗು ನಿನಗು ಎತ್ತಣದಿಂದೆತ್ತ ಸಂಬಂಧವಯ್ಯ ಎನ್ನುವ ಹಾಗೆ ಆರ್.ಎಂ. ಮಾಳಿ ಗುರುಗಳು ಕರ್ನಾಟಕ ರಾಜ್ಯ ಅವ್ವ ಪ್ರಶಸ್ತಿ ವಿಜೇತರು ಎಲ್ಲ ಮಕ್ಕಳಿಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತ ನಮ್ಮೂರಿನ ಆದರ್ಶ ಶಿಕ್ಷಕರು ಇವರು ಕೂಡ ಸನ್ಮಾನ ಹಾಗೂ ಮಾಲಾರ್ಪಣೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿ ಮಹೋದಯರು ಹಾಗೂ ದಿವ್ಯ ಸಾನ್ನಿಧ್ಯ ಹೆಸರಿನ ಮಹನೀಯರು ದಯವಿಟ್ಟು ಈ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಡಲಿ ಕುಣಿಲಿ, ನಿಮ್ಮ ಚಪ್ಪಾಳೆ ಬಹಳ ಮುಖ್ಯ. ಆ ಚಪ್ಪಾಳೆ ತರ್ತಾ ಇರಬೇಕು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜಬ್ಬರ್ ಅವರು ನಮ್ಮನ್ನು ಕೇಳಿದ್ರು, ಸರ್ ನೀವು ಬರಬೇಕು ಅಂತಂದರು. ಆದರೂ ಬಿಜಿ ಇದೆ, ಹೇಗೋ ಸೇವೆ ಮಾಡ್ಕೊಂಡು ಬಂದೀವಿ. ನಾವು ಉಪೇಂದ್ರವರು ಹೆಚ್ಚಿಗೆ ಏನಕ್ಕೆ ಇಷ್ಟಪಡಲ್ಲ. ಕೇಳಿ, ಶಿವಣ್ಣ ಒಂದು ಚಿಕ್ಕ ಡೈಲಾಗ್ ಹೊಡಿತಾ ಇದ್ದಾನೆ. ಡೈಲಾಗ್ ಕೇಳಿ, ಇಷ್ಟ ಆಯ್ತು ಚಪ್ಪಾಳೆ ತಟ್ಟಿ. ಸ್ವಲ್ಪ ನಿಮ್ಮ ಚಪ್ಪಾಳೆ ಬರಲಿ, ಹಾಗೆ ಜೋರ ಚಪ್ಪಾಳೆ ಬರಲಿ. ಕೇಳಿ, ಡಾನ್ ಚಂದ್ರಿ ಶಿವರಾಜ್ ಕುಮಾರ್ ಯಾವ ರೀತಿ ಡೈಲಾಗ್ ಹೇಳ್ತಾರೆ. ಯಾವ ಲೋಕಕ್ಕೆ ಹೋಗ್ಬೇಕಾಗಿದ್ದು ಅವಳಲ್ವೋ? ಈ ಲೋಕದ ಸೂರ್ಯ, ಈ ಲೋಕದ ಸೂರ್ಯ ಬರೀ 12 ಗಂಟೆ ಬೆಳಕ ಕೊಟ್ರೆ ಈ ಬೆಟ್ಟ ಸೂರ್ಯ 24 ಗಂಟೆ ಬೆಳಕ ಕೊಡ್ತಾನೆ. ಕಳಸ ಸ್ನಾನ ಮಾಡೋದಕ್ಕೆ ಆ ಕೃಷ್ಣ ಹುಟ್ಟಬೇಕಾಯ್ತು, ರಾಬರ್ಟ್ ಸ್ನಾನ ಮಾಡೋದಕ್ಕೆ ಆ ರಾಮ ಹುಟ್ಟಬೇಕಾಯ್ತು, ನಿಮ್ಮಂತ ರೌಡಿಗಳಿಗೆ ಗುಂಡುಗಳಿಗೆ ನಾಶ ಮಾಡೋದಕ್ಕೆ ಇಲ್ಲಿ ಕೂತಂತ ಜಂಬಿ ಹುಡುಗರೆಲ್ಲ ಹುಟ್ಟಬೇಕಾಯ್ತು. ಕಾರ್ಯಕ್ರಮ ಉತ್ತರ ಕರ್ನಾಟಕದ ಹೆಮ್ಮೆಯ ಸುಪುತ್ರರಾಗಿರುವಂತಹ ಭೀಮಣ್ಣಕ್ಕರು ಹಾಗೂ ಸಂಗಡಿಗರಿಂದ ಮೂಗಿನಿಂದ ಶನೈವಾದ. ಯಾವತ್ತು ಜಂಬಿಗೆಯ ಸಕಲ ತಂದೆ ತಾಯಿಗಳಿಗೆ ಅನಂತ ನಮಸ್ಕಾರವನ್ನು ಸಮರ್ಪಿಸಿ, ಅದೇ ರೀತಿಯಾಗಿ ಹಜರತ್ ರವರಿಗೂ ಕೂಡ ಮಹಾತ್ಮರ ಒಂದು ಸೇವಾದ ನಿಮಿತ್ತವಾಗಿ ಇಂಥ ಎಲ್ಲ ಕಲಾಭಾಗವನ್ನು ಕೂರಿಸತಕ್ಕಂಥ ಎಲ್ಲ ಈ ಜಂಬಿಗೆಯ ಈ ಒಂದು ಸದಸ್ಯ ಕಮಿಟಿ ಮಂಡಳಿಯವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಯಿಂದ ಆಗಮಿಸಿರ್ತಕ್ಕಂಥ ನಮ್ಮ ಆರಡಿ ಬಾಬು ಅವರು ಬಂದಾರೆ, ಅದೇ ರೀತಿಯಾಗಿ ಅವರ ಕಲಾ ಬಳಗದವರು ಬಂದಾರೆ, ಅವ್ರಿಗೂ ಕೂಡ ವಂದನೆಗಳನ್ನು ಸಮರ್ಪಿಸಿ, ನಮ್ಮ ಹಂಜಿಗೆಯಿಂದ ನಮ್ಮ ಗುರುಗಳು ನಮ್ಮ ತಬಲಾ ವಾದಕರು ಬಂದಾರೆ, ಅವ್ರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಸೇವೆಯನ್ನು ಮೊದಲು ಕೂಡ ಬಂದಿದ್ದೀವಿ ನಾವು. ಆವಾಗ ಪುಟ್ಟರಾಜ ಅಪ್ಪಂಗಳವರ ಒಂದು ಸೇವೆಯನ್ನು ಇಲ್ಲೇ ಅವರ ಪುಣ್ಯ ಆರಾಧನೆಯನ್ನು ಮಾಡಿದರು. ಆವಾಗೂ ಕೂಡ ಬಂದಿದ್ದರು. ಈಗ ಮತ್ತೆ ನಮಗೆ ಕರೆ ಬಂದಿದೆ.
ಅದಕ್ಕಾಗಿ ಆ ಪರಮಾತ್ಮನ ಸೇವಾ ಅನ್ನುವಂಥದ್ದು ಸಿಗೋದು ಭಾಳ ಕಠಿಣ. ಅದಕ್ಕಾಗಿ ಆ ಸೇವಾದೊಂದು ಏನಪ್ಪ ಅಂತಂದು ಸೇವಾದ ಒಂದು ಒದಗಿಸಲಿಕ್ಕೆ ಅವಕಾಶ ಕೊಟ್ಟಾಗ ಅವ್ರಿಗೆ ಅನಂತ ವಂದನೆಗಳನ್ನು ಸಮರ್ಪಿಸಿ ಈ ಒಂದು ಸೇವೆಯನ್ನು ಆರಂಭಗೊಳಿಸ್ತೇನೆ.
ಕಲಾವಿದರು ಸಾಕಷ್ಟು ಜನ ಅದಾರ. ನಾವು ಹೇಳಿಕೊಂಡಾಗಲ್ಲ ಮತ್ತು ಮುಂದೆ ಅವಕಾಶ ಸಿಕ್ಕರೆ ಅನ್ನುವಂಥ ಮಾತನ್ನು ನೀವು ತಮ್ಮೆಲ್ಲರಿಗೂ ವಂದಿಸಿ ಅಭಿವಂದಿಸಿ ಇವನ್ನ ಕಾರ್ಯಕ್ರಮ
ಅತ್ಯಂತ ಈ ಕಲೆಯನ್ನು ಕಂಡು ಶ್ರೀ ಜಬ್ಬರ್ ಸಾಬ್ ಅವರು 201 ರೂಪಾಯಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿ ಈ ಕಲೆಗೆ ಬೆಲೆ ಕೊಟ್ಟು ಶ್ರೀ ಮಾಂತೇಶ್ವರಣ್ಣವರು ಕೂಡ 201 ಕಲಾ ಕಾಣಿಕೆಗೆ ನೀಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದ ಸಲ್ಲಿಸುತ್ತಾ ಒಪ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಹಾಜಿ ಮಲ್ಲಂಗ್ ಸಾಹಿಬ್ಲಾಲ್ ಬೆನಕನಹಳ್ಳಿ ಅವರು ಕೂಡ 201 ರೂಪಾಯಿ ಕೊಟ್ಟಿದ್ದಾರೆ. ಜಯತ್ ಮುಲ್ಲಾ ಅವರು ಕೂಡ ನಮ್ಗೆ 201 ರೂಪಾಯಿ ಕೊಟ್ಟಿದ್ದಾರೆ. ಆ ಭಗವಂತ ಅವರಿಗೆ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ದಯಪಾಲಿಕೆ ಅಂತ ಹೇಳ್ತಾ ಸ್ವೀಕಾರ ಮಾಡ್ತಾರೆ. ಮಂತೇಶ್ ಅವರು ದೇಶಮುಖ ಅವರು ಕೂಡ 200 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ಪರಮಾತ್ಮ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ದಯಪಾಲಿಕೆ ಅಂತ ಹಾರೈಸ್ತಾ ಸ್ವೀಕಾರ ಮಾಡ್ತಾರೆ. ಹಾಜಿ ಮಲ್ಲಂಗ್ ಸಾಹೇಬ್ಲಾಲ್ ಬೆನಕನಹಳ್ಳಿ ಅವರು ಕೂಡ ನಮ್ಗೆ ಅಲ್ಪ ಕಲೆಯನ್ನು ಕಂಡು 200 ಕೊಟ್ಟಿದ್ದಾರೆ. ಭಗವಂತ ಅವರಿಗೆ ಐಶ್ವರ್ಯ ಆಯುರ ಆರೋಗ್ಯ ಭಾಗ್ಯವನ್ನು ದಯಪಾಲಿಕೆ ಅಂತ ಹಾರೈಸ್ತಾ ಸ್ವೀಕಾರ ಮಾಡ್ತಾರೆ. ಆರ್ಯ ಮಾಳಿ ಶಿಕ್ಷಕರು ನಮ್ಮ ಕಲೆಯನ್ನು ಮೆಚ್ಚಿ ಅವರು 200 ರೂಪಾಯಿ ಕೊಟ್ಟಿದ್ದಾರೆ. ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ